ಬನ್ನಿರಿ ಸ್ವಾಮಿ ಭೂಸುರೋತ್ತಮರೇ, ತಾವು ಬಂದ ಕಾರ್ಯ ಅದಾವುದು ಚೆನ್ನಾಗಿ ಬೇಡರೈ ವಿಪ್ರೋತ್ತಮರೇ. ಅಪ್ಪ ಬಲರಾಮನೇ, ಸ್ವಾಮಿ ಪುರೋಹಿತರೇ, ನಾನು ಬಂದಿರುವ ವಿಚಾರವು ಒಳ್ಳೆಯದೇ. ರಾಜಾದಿರಾಜನಾದ ದುರ್ಯೋಧನನು ನನ್ನನ್ನು ಕಳಿಸಿರುವನು. ಅದನ್ನು ತಿಳಿಸಲಿಕ್ಕೆ ಬಂದಿರುವನು ದೇವ ಮಹಾನುಭಾವ. ಅವು ಸ್ವಾಮಿ ಭೂಸುರೋತ್ತಮರೇ, ದೇವ ನೀವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನ್ನ ಮಗಳು ಧನ್ಯಳಾದಳು. ಆಗಲಿ ದೇವ. ಸ್ವಾಮಿ ಭೂಸುರೋತ್ತಮರೇ, ಬಲರಾಮನೇ, ಲಕ್ಷಣನಿಗೆ ಶಶರೇಖೆಯನ್ನು ಕೊಡುವುದು ನಿಶ್ಚಯವೆಂದು ನಿಮ್ಮ ರಾಜರಲ್ಲಿಗೆ ಹೋಗಿ ಹೇಳ ವಿಪ್ರವರ ತಿಳಿಸರಿ ನಿಮ್ಮ ಮುಂದಿನ ಚರ್ಯ. ನೀನಿಷ್ಟದಂತೆ ಆಗಲಿ ರಾಜ. ರೇವತಿ, ಬಳಿ ಬಳಿ ರೇವಲೈ ಸಾರಥಿ, ನಮ್ಮ ದ್ವಾರಕ ನಗರದ ಶಾಲಾ ಮಂದಿರಗಳನ್ನು ಬನ್ನೇರನೆಂದು ತೊಳೆದು ದ್ವಾರಗಳಿಗೆ ತಳೆದ ತೋರಣಗಳನ್ನು ಕಟ್ಟಿ ಮುತ್ತಿನ ಗೊಂಚಲುಗಳನ್ನು ಹಾಕಿಸು. ಕಲಾ ಸಾರಥಿ, ಉಚ್ಚರಿಸಿ ಮೇಲ್ಭಾಗದಲ್ಲಿ ಕಳಸಂಗಳ ಇಟ್ಟ ಬೀದಿ ಬೀದಿ ಕಸ್ತೂರಿಯಂ ಚೆಲ್ಲಿಸು. ಮುತ್ತಿನ ರಂಗೋಲಿಯನ್ನು ಹಾಕಿಸು. ಕಲಾ ಸಾರಥಿ, ದಾರಿಯಲ್ಲಿ ಬಾಳೆ ಸ್ತಂಭಗಳನ್ನು ನಿಲ್ಲಿಸಿ ಚೂಚರ ಕೇಸರಗಳಿಗೆ ರಮಣೀಯವಾಗಿ ತೋರುವಂತೆ ದ್ವಾರಕಾ ನಗರಗಳೆಲ್ಲ ಅಲಂಕಾರವ ಮಾಡಿಸೋ. ಎಲ್ಲಾ ಸಾರಥಿ, ಅದು ಅಲ್ಲದೆ ಹಸ್ತಿನಾಪುರ ದೇಶದ ಅಧ್ಯಕ್ಷನಾದ ಕೌರವೇಶ್ವರನ ಮಗನಾದ ಲಕ್ಷಣನಿಗೆ ನನ್ನ ಮುದ್ದಿನ ಮಗಳಾದ ಶಶರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಡಬೇನೆಂದು ಜಾಗ್ರತೆಯಿಂದ ಡಂಗೋರವ ಮಾಡಿ ಸಾರಥಿ ಅತಿ ಜಾಗ್ರತೆ. ಪ್ರಾಣೇಶ್ವರ, ಕಾಂತಿ, ಪ್ರಿಯ, ಪ್ರಿಯೇ, ಇದು ನ್ಯಾಯವೇ? ಅದು ಏನು ಆಗಿರ್ಬೋದು ಕಾಂತಿ? ಕಾಂತ, ಕಾಂತಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಪ್ರಿಯ ಕಾಂತ, ಮತಿವಂತ, ಪ್ರಿಯ ಕಾಂತ ಮತಿವಂತ, ಪಾಂಡವರುಳು ಏಕೆ ನಿನ್ನ ಪಂಥ, ಕೇಳದ ಮಾತನ್ನು ಕಾಂತ. ಪ್ರಿಯ ಕಾಂತ, ಮತಿವಂತ, ಪಾಂಡವರುಳು ಏಕೆ ನಿನ್ನ ಪಂಥ, ಕೇಳದ ಮಾತನ್ನು ಕಾಂತ. ಮತಿವಂತ, ಪಾಂಡವರುಳು ಏಕೆ ನಿನ್ನ ಪಂಥ, ಕೇಳದ ಮಾತನ್ನು ಕಾಂತ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸೋದರ ಅಳಿಯನ ಮನೆಯಲ್ಲಿರಲಾಗಿ ಮಗಳನ್ನು ಕಡೆಯ ಕೊಡುವುದು ಯಾವ ನ್ಯಾಯ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ. ಕಾಂತ, ಕಾಂತಿ,
ವಲ್ಲಭ ವಲ್ಲಭೇ, ತಂಗಿಯಾದ ಸುಭದ್ರಿಗೆ ಮಾತು ಕೊಟ್ಟಿರುವಿಯಲ್ಲ. ತಂಗಿಯಾದ ಸುಭದ್ರೆಯು ಮನನೊಂದು ಕೊಳ್ಳಬಾರದೆಂಬ ಕಾರಣಕ್ಕೆ ಸುಮ್ಮನೆ ಮಾತು ಕೊಟ್ಟಿದ್ದೆ ಈಗ ಸುಂದರಿ. ಕಡೆಗೆ ಕೊಡುವುದು ಯಾವ ನ್ಯಾಯ? ಲಕ್ಷಣೆ ಕೊಡುತ್ತೇನೆಂದು ಹೇಳ್ತಿರುವಿಯಲ್ಲ ಕಾಂತ ಗುಣವಂತ. ಅಹೇ ಸುಂದರಿ, ಸುಂದರ ಹಡೆದ ತಾಯಿಯು ನೀನು ಅಷ್ಟೈಶ್ವರ್ಯದ ಸಂಪನ್ನನಿಗೆ ಕೊಟ್ಟ ಸಗಬಡುವುದನ್ನು ಕಣ್ಣಾರೆ ನೋಡಬೇಕೆಂಬ ಕುತೂಹಲವುಳ್ಳವಳಾಗಿರಬೇಕು. ಅದನ್ಬಿಟ್ಟು ನೀನು ಸಹ ಉಚ್ಚಿಯಂತೆ ಸತ್ಯಭಾಮ ಕೃಷ್ಣರಂತೆ ಮನೋಗತದ ವಿಷಯವನ್ನು ವಹಿಸಿ ಮಾತನಾಡುವಿಯಲ್ಲ. ನಿನಗೇನು ಉಚ್ಚಿ ಹಿಡಿದಿರುವುದೇನು ಸತಿ? ಆಲೋಚಿಸಿ ನಮ್ಮ ಮಗಳಾದ ಶಶಿರೇಖೆಯ ಸಂಗತಿ. ನಿನ್ನಯ ಮಾತನ್ನು ಕೇಳಿದೆ ನಾನು, ಮನಗಳು ಸಂತೋಷ ಪಟ್ಟೆನು ಇನ್ನು, ಕಳವಳವಾಯಿತು ಎನ್ನಯ ಮನವ, ಎನ್ನಯ ಮಾತನ್ನು ಆಲಿಸು ಏನೋ ಪ್ರಿಯಕಾಂತ ಮತಿವಂತ, ಪಾಂಡವರುಳು ಏಕೆ ನಿನ್ನ ಬಂಧ, ಕೇಳನ ಮಾತನು ಕಾಂತ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅಂದು ನೀನು ತಂಗಿಯಾದ ಸುಭದ್ರೆಗೆ ಮಾತು ಕೊಟ್ಟಿಯಲ್ಲ, ಅದಕ್ಕಾಗಿ ನಾನು ಕೇಳಿದೆ. ಹೌದು ಏನು ಸುಂದರಿ? ಆದ್ರೆ ನಿನ್ನ ಮನ ಇಷ್ಟ ಹೀಗಿದೆ ಎಂದು ನನಗೇನು ಗೊತ್ತು? ಹೌದು ಸುಂದರಿ. ನನ್ನ ಮನವು ಕಳವಳವಾಯಿತು ಕಾಂತ ಗುಣವಂತ. ಅದೇನು ದೇವಿ, ನಿನ್ನ ಮನನೊಂದು ಕೊಳ್ಳುವಂತೆ ನಾನೇನಾದರೂ ನಿನ್ನನ್ನು ಹೀಯಾಳಿಸಿ ತಿರಸ್ಕರಿಸಿದನೆ ಹೇಳು ರಮಣಿ, ನನ್ನ ಮುದ್ದಿನ ಅರಗಿಣಿ. ಛೇ ಛೇ, ಅಂಥ ಮಾತೇನಿಲ್ಲ ಕಾಂತ. ಕಾಂತಿ, ಆದ್ರೆ ಈಗ ನೀನು ಈ ಕಾರ್ಯವನ್ನು ಮಾಡಿದೆಯಲ್ಲ, ಏನು ಕಾರ್ಯ ಮಾಡಿರುವೆನು ಸುಂದರಿ? ಲಕ್ಷ್ಮಣನಿಗೆ ಮಗಳನ್ನು ಕೊಡುತ್ತೇನೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ನನಗೇನು ಸಂಶಯವಿಲ್ಲ ಅದು ಯಾತಕ್ಕೆ ಸಂಶಯವಿಲ್ಲ ಸುಂದರಿ? ಕಾಂತ. ಕಾಂತಿ, ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ, ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ. ನಿನ್ನಯ ಇಷ್ಟ ನನಗದು ಶ್ರೇಷ್ಠ, ಹೇಳುವೆ ಮನರಿಷ್ಟ. ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ. ಅಮ್ಮಯ ಪ್ರೀತಿಯ ಶಶಿರೇಖೆಯನ್ನು ಮುದ್ದಾಗಿ ಬೆಳೆಸಿದೆ ನಾನಿನ್ನು. ನಮ್ಮಯ ಪ್ರೀತಿಯ ಶಶಿರೇಖೆಯನ್ನು ಮುದ್ದಾಗಿ ಬೆಳೆಸಿದೆ ನಾನಿನ್ನು. ಎಂಥ ಮನೆಗೆ ಹೋಗುವಳೆಂದು, ಎಂಥ ಮನೆಗೆ ಹೋಗುವಳೆಂದು ನೊಂದೆನು ನಾನಂದು. ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ, ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ. ಕಾಂತ, ಕಾಂತಿ, ಛೇ ಛೇ, ನನಗೇನು ಅಂಥದ್ದೇನು ಇಲ್ಲ ಕಾಂತ. ಕಾಂತಿ, ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಬದುಕುತ್ತಿರುವ ಆ ಪಾಂಡವರ ಮನೆಗೆ ಮಗಳನ್ನು ಕೊಡುವುದು ನನಗೂ ಇಷ್ಟವಿಲ್ಲ. ಆಯ್ದು ನೋಡು ಸುಂದರಿ. ಅಂದು ನೀನು ಆಡಿದ ಮಾತನ್ನು ಕೇಳಿ ನೀನೆಲ್ಲಿ ನೊಂದುಕೊಳ್ಳುವೆ ಎಂದು ನಾನು ಸಹ ಸುಮ್ಮನೆ ಇದ್ದೆ. ಹೌದೇನು ಸುಂದರಿ? ಕಾಂತಿ, ಈಗ ನೀನು ಆಡಿದ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು ಕಾಂತ, ಮಹಾ ಬುದ್ಧಿವಂತ. ಅಹೇ ಸುಂದರಿ, ಶ್ರೀಕೃಷ್ಣ ಬಾಪ. ನಿನ್ನ ಮನೋಭಿಷ್ಟಗೆ ಸರಿಯಾಗಿ ನನ್ನ ಮನೋಬಯಕೆ ಸಹ ಅದರಂತೆ ಇರುವುದು ಬಹಳ ಒಳ್ಳೆಯದು. ಶಶರೇಖೆಯನ್ನ ಅಭಿಮಾನ್ಯವಿಗೆ ಕೊಡದೆ ಲಕ್ಷಣನಿಗೆ ಕೊಟ್ಟರೆ ನೀನು ಎಲ್ಲಿ ಮನನೊಂದುಕೊಳ್ಳುವೆಯೋ ಎಂದು ನನಗೆ ಬಹಳ ಸಂಕೋಚಿತವಾಗಿತ್ತು ರಮಣಿ. ಕಲಕಿರವಾಣಿ. ಕಾಂತ, ಕಾಂತಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮನೋಹರ, ಮನೋಹರಿ, ಅಲ್ಲ ನಲ್ಲಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ದ್ವಾರಕಾವತೆ ಪುರಕ್ಕೆ ನೀನೆ ಅಧಿಪತಿ, ದ್ವಾರಕಾವತೆ ಪುರಕ್ಕೆ ನೀನೆ ಅಧಿಪತಿ.
ಪುರಕ್ಕೆ ನೀನೇ ಅಧಿಪತಿ. ಹೌದು ಪ್ರಾಣೇಶ್ವರ. ಸುಂದರಿ. ಪ್ರಾಣೇಶ್ವರಿ. ಎಲ್ಲ ವಿಷಯವನ್ನು ನೀನೇ ಬಲ್ಲಿದವನು. ಹೌದು ಸುಂದರಿ. ಇನ್ನು ನನ್ನನ್ನೇನು ಕೇಳುವೆ? ನಿನ್ನ ಇಷ್ಟವೇ ನನ್ನ ಇಷ್ಟ. ಕಂಡಿಯರನ್ನ ಬುದ್ಧಿ ಸಂಪನ್ನ. ಹಾಗೇ ದೇವಿ, ಅವರ ಚಿಂತೆಯನ್ನು ಬಿಡು, ನೀನು ಏನು ಹರಿಯದವಳಂತೆ ಸುಮ್ಮನಿದ್ದು ಬಿಡು. ಹಾಗೆ ಆಗ್ಲಿಕ್ಕೆ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನವನ್ನು ಹೇಳುವೆ ಎಂದು ನಿನ್ನ ಗೃಹಕ್ಕೆ ತೆರಳುವಂತಾಕೆ ಹಾಗೂ ರೇವತಿ ಮುಗಿಯಿತು ನಿನ್ನ ಕೆಲಸದ ರೀತಿ. ಹೌದೇ ಕಾಂತ? ಹೌದು ಸುಂದರಿ. ಆದರೆ ಕೃಷ್ಣ, ಸತ್ಯಭಾಮ, ಸುಭದ್ರರು ಅವರಿಗೆ ನುಂಗಲಾರ್ದ ತುತ್ತಾಗಿರುವುದಲ್ಲ. ಹೌದೇನು ಕಾಂತೆ? ನೀನೇನಾದ್ರೂ ಸಮಾಧಾನ ಮಾಡುವೆಯಾ? ಹಾಗೆ ಮಾಡುವುದಿಲ್ಲ ಕಾಂತೆ. ನಾನು ಸುಮ್ಮನಿದ್ದು ಬಿಡಲೆ? ನೀನು ನಿನ್ನ ಬಾಡಿಗೆ ನೀನು ಸುಮ್ಮನಿದ್ದು ಬಿಡೋ. ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನ ಮಾಡುವೆನು. ಹೋಗಲೇ? ಹೌದು ಸುಂದರಿ. ಸಂತೋಷದಿಂದ ತೆರಳು ಸುಂದರಿ. ಅಣ್ಣನಾದ ಶ್ರೀಹರಿ, ತಂಗಿ ಸುಭದ್ರ, ಅಣ್ಣನಾದ ಬಲರಾಮನು ಎಂಥ ಕೆಲಸವನ್ನು ಮಾಡಿದನು. ಅದೇನು ಮಾಡಿದನು ತಂಗಿ? ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಮಾತು ಕೊಟ್ಟಿರುವನಂತೆ. ಹೌದೇನಮ್ಮ? ಇದಕ್ಕೆ ಗತಿಯೇನು ಮಾಡಲಿ ಅಣ್ಣ ರಾಜ ಅಗ್ರಗಣ್ಯ? ತಂಗಿ ಸುಭದ್ರ, ಅಣ್ಣಯ್ಯ, ಈಗ ನಡೆದ ವಾರ್ತೆಯು ಸ್ವಲ್ಪವಾದರೂ ತಿಳಿಯದೆ ಹಾವಳಿಗೆ ಪುರವಾಸನಾದ ಕೇಶವನಿಗೆ ಸೂಚನೆಯಂ ಕೊಡದೆ ತಾನೊಬ್ಬನೇ ಈ ಸಾಹಸವನ್ನು ಕೈದಿರುವನೇ? ಹೌದು ಅಣ್ಣಯ್ಯ. ತಂಗಿ ಸುಭದ್ರ, ಅಣ್ಣಯ್ಯ, ಇಂಥ ಘಾತುಕ ಕೆಲಸವನ್ನು ಮಾಡಿರುವನೇ ನಮ್ಮ ಪಾರ್ಥನ ಸತಿ. ಮುಂದೇನು ಮಾಡುವಿ ಮಗನ ಸಂಗತಿ? ಅಣ್ಣಯ್ಯ, ತಂಗಿ ಸುಭದ್ರ, ತುಂಬಿದ ಸಭೆಯೊಳಗೆ ಎನ್ನ ಕೈ ಹಾಕಿ ಭಾಷೆ ಕೊಟ್ಟು ಈ ರೀತಿ ಮೋಸ ಮಾಡೋದು ನ್ಯಾಯವಾಗಿ ತೋರುವುದೇನು ಅಣ್ಣ ರಾಜ ಅಗ್ರಗಣ್ಯ? ತಂಗಿ ಸುಭದ್ರ, ಅಣ್ಣಯ್ಯ, ಹಾಗಾದ್ರೆ ಹೇಳುವೆನು ಕೇಳಮ್ಮ. ಚೆನ್ನಾಗಿ ಹೇಳು.
ಸುಭದ್ರ, ಅಣ್ಣಯ್ಯ ಇದೇನು ವಿಚಿತ್ರವಾದ ಸುದ್ದಿಯನ್ನು ಹೇಳುತ್ತಿರುವೆ? ಇದ್ದ ಮಾತನ್ನ ಹೇಳುತ್ತಿರುವೆನು ಅಣ್ಣಯ್ಯ. ಶ್ರೇಷ್ಠನಾದ ಬಲರಾಮನು ದುಷ್ಟನಾದ ದುರ್ಯೋಧನನ ಮಗನಿಗೆ ಇಂದುಮುಖಿಯಾದ ಮಗಳನ್ನು ಕೊಡುವುದಕ್ಕೆ ಇಷ್ಟಪಟ್ಟನೆ. ಹೌದು ಅಣ್ಣಯ್ಯ. ತಂಗಿ ಸುಭದ್ರ, ಅಣ್ಣಯ್ಯ ನನ್ನ ಎದುರಿನಲ್ಲಿ ಪ್ರಮಾಣ ಮಾಡುವುದಕ್ಕೆ ಇಷ್ಟಪಟ್ಟನೆ. ತಂಗಿ ಸುಭದ್ರ, ಅಣ್ಣಯ್ಯ ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ನಡೆಯಬಹುದು. ಅಣ್ಣನು ಕೊಟ್ಟ ಮಾತು ನನ್ನ ಎದುರಿನಲ್ಲಿ ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರೆತು ಬಿಟ್ಟನೋ ಏನೋ? ಅದು ಏನು ಕೇಳೋಣ ನಡೆಯಮ್ಮ ತಂಗಿ ಪಾರ್ಥನಾರ್ಧಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ಸೈಲೆನ್ಸ್. ಅವಳಿಗೆ ಹೊನ್ನೂರಪ್ಪನವರು ಬಲರಾಮನ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿ ನೀಡಿರುತ್ತಾರೆ. ಅಣ್ಣ ಬಲರಾಮ, ತಮ್ಮ ಕೃಷ್ಣ, ಇದೇನು ನೂತನವಾದ ವಾರ್ತೆಯನ್ನು ಕೇಳಿದೆನು? ಅಂತದ್ದೇನು ಕೇಳಿರುವೆ ತಮ್ಮ? ಅವಗುಣಯುತನಾದ ಅವಲಕ್ಷಣನಿಗೆ ಇಂದುಮುಖಿಯಾದ ಮಗಳನ್ನು ಕೊಡುವುದಕ್ಕೆ ನಿಶ್ಚಯ ಮಾಡಿ ತಾಂಬೂಲಾದಿಗಳನ್ನು ಗ್ರಹಿಸಿದಂತೆ ತಿಳಿದಿರುವೆ. ಹೌದು ತಮ್ಮ. ಅಗ್ರಜ, ಅನುಜ, ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ನಡೆಯಬಹುದು. ಅಣ್ಣನು ಕೊಟ್ಟ ಮಾತು ಎಂದಿಗೂ ತಪ್ಪುವುದಿಲ್ಲವೆಂದು ಸುಭದ್ರೆಯ ಕರವಿಟ್ಟು ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರೆತು ಬಿಟ್ಟೆಯೋ ಏನೋ? ಅಣ್ಣ, ಎಲ್ಲಿಂದ ಬಂತೋ ನಿನಗೆ ಇಂತಹ ದುರ್ಗುಣ? ಕೃಷ್ಣ, ನಿನ್ನ ಮನಸ್ಸಿನ ಯೋಚನೆಯಲ್ಲ ನಾ ಬಲ್ಲೆನು. ಹೌದೇ ಅಣ್ಣ? ಆ ಬಡ ಸಮರ್ಥನ ಸುತನಾದ ಅಭಿಮಾನ್ಯವಿಗೆ ನಮ್ಮ ಮಗಳನ್ನು ಕೊಡಬೇಕೆನ್ನುವುದು ಇದ್ದ ಹಾಗೆ ನಿನ್ನಲ್ಲಿ ತೋರುತ್ತದೆ. ಹೌದು ಅಣ್ಣ. ಕೃಷ್ಣ, ಹಲದರ ತಂಗಿಯಾದ ಸುಭದ್ರೆಯು ಉಣ್ಣುವ ಸಂಪತ್ತನ್ನು ಕಣ್ಣಿನಿಂದ ನೋಡಿ ಈಗ ಮುತ್ತಿನ ಅರಗಿಣಿಯಂತ ನಮ್ಮ ಮಗಳನ್ನು ಅದೇ ಮನೆಗೆ ಕೊಡಬೇಕೆ ಎಂಥ ಮಾತನ್ನು ಹೇಳಿದೆ ಕೃಷ್ಣ. ಹಲದರ ಹಲವೆಯಲ್ಲ ದೊಡ್ಡ ಕಾಲವನ್ನು ಕಳೆಯುವ ಬಡ ಪಾರ್ಥನ ಮಗನಿಗೆ ನನ್ನ ಮಗಳನ್ನು ಕೊಟ್ಟರೆ ಏನು ಸೌಖ್ಯಪಟ್ಟಾಳು ಕೃಷ್ಣ. ಹಲದರ ಎಂಥ ಮಗಳನ್ನು ಆ ಮನೆಗೆ ಕೊಟ್ಟರೆ ಅಯ್ಯೋ ನಮ್ಮಪ್ಪನವರು ಎಂಥ ಮನೆಗೆ ಕೊಟ್ಟರೆಂದು ನಮ್ಮ ಹೆಣಕ್ಕೆ ಕಲ್ಲು ಹೊಡೆದಾಳಲ್ಲವೇ ಕೃಷ್ಣ. ಹಲದರ ಆದ ನೆಟ್ಟೋರವಾಗಲೇ ಎಂದಿಗ ಮಗಳನ್ನ ಅವರಿಗೆ ಕೊಡುವುದಿಲ್ಲ ಶೌರ್ಯ ಭಕ್ತೋದ್ಧಾರಿ. ಅಖಂಡ ಕೋದಂಡ ವಿದ್ಯ ಪಾಂಡಿತ್ಯರಾದ ಪಾಂಡವರನ್ನು ಅಡಿಗಡಿಗೆ ಬಡವರೆಂದು ಬಿಡು ನುಡಿಗಳನ್ನಾಡುವೆಯಾ? ಸಹಜವಾಗಿ ಆಡುವನ ಕೃಷ್ಣ. ಅಗ್ರಜ, ಅನುಜ, ಮಗಳನ್ನು ಕೊಡುವುದಿಲ್ಲ ಎಂದು ಹೇಳುವೆಯಾ? ಹೌದು ಕೃಷ್ಣ. ಅವರಿಗೇನು ಕಡಿಮೆ? ಇಂದ್ರನ ಸಹಾಯದಿಂದ ಐರಾವತವನ್ನು ಭೂಮಿಗೆ ತರಿಸಿ ವಿಧ ವಿಧದಿಂದ ಮಹೋತ್ಸವವನ್ನು ಜರುಗಿಸಿದ್ದೇ ಸಾಕು. ಅಗ್ರಜ, ಅನುಜ, ಎಷ್ಟು ಜನ ಕೌರವರಿದ್ದರೂ 5 ಜನ ಪಾಂಡು ಕುಮಾರರಿಗೆ ಈಡ್ಯಾರಿದ್ದಾರೆ. ಅವರಿಗೆ ಸೌಖ್ಯ ತಪ್ಪಿದ ಕಾಲದಲ್ಲಿ ಇಂಥ ಹೀನ ನುಡಿಗಳನ್ನಾಡಿದರೆ ಬಾಸುರಂಗನಾದ ಕೇಶವನು ಎಂದಿಗೂ ಮೆಚ್ಚುವುದಿಲ್ಲ. ಹಲದರನೇ, ಈ ಮಾತುಗಳನ್ನಾಡದಿರು ಸುಮ್ಮನೆ. ತಮ್ಮ ಕೃಷ್ಣ, ಅಣ್ಣ ಹಲದರ, ಪಾಂಡವರ ಪಕ್ಷ ವಹಿಸಿ ಕಠೋರ ಮಾತುಗಳನ್ನಾಡಬೇಡ ಕೃಷ್ಣ. ಹಲದರ ಗಜಪುರಾಧ್ಯಕ್ಷನಾದ ಸುಯೋಧನನ ಮಗನಾದ ಲಕ್ಷಣನಿಗೆ ನನ್ನ ಮುದ್ದಿನ ಮಗಳಾದ ಸುಜರೇಖೆಯನ್ನು ಕೊಟ್ಟ ಲಗ್ನ ಮಾಡಿಕೊಡುವುದಂತೋ ನಿಜ ಕೃಷ್ಣ. ಹಲದರ ನಿನಗೆ ಇಷ್ಟವಿದ್ದರೆ ಕೃಷ್ಣ, ಹಲದರ ಕುಲಗಿರಿಗಳು ಚಲಿಸಿದರು, ಸಪ್ತ ಸಮುದ್ರಗಳ ಹುಕ್ಕೇರಿ ದಾರಿ ತಪ್ಪಿ ನಡೆದರು. ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ ಕೃಷ್ಣ. ಹಲದರ ನಿನಗೆ ಇಷ್ಟವಿದ್ದರೆ ವಿವಾಹಕ್ಕೆ ಬರಬಹುದು, ಇಲ್ಲವಾದರೆ ಬಿಡಬಹುದು. ಸೋಮನೆ ಮನೆಗೆ ಹೋಗೋಣ ನಡೆಯ ತಮ್ಮ. ತಿಳಿಯೋದು ನಿನಗಿದರ ಮರ್ಮ.
ಎಲ್ಲದ ಸಿದ್ಧತೆ ಮಾಡುತ್ತಿರುವಂತೆ ತೋರುತ್ತದೆ. ಸ್ವಾಮಿ ನಾರದರೆ, ಅಮ್ಮ ಸುಭದ್ರಾ, ನಿಮ್ಮ ಮುಂದೆ ನಾನು ಏನೆಂದು ಹೇಳಲಿ ಸ್ವಾಮಿ? ಯಾವುದಕ್ಕೂ ದಿಕ್ಕು ತೋಚದಂತಾಗಿದೆ. ಕಂಡಿರ ಸ್ವಾಮಿ ಸಜ್ಜನ ಪ್ರೇಮಿ. ತಾಯಿ ಸುಭದ್ರಾದೇವಿ, ಸ್ವಾಮಿ ನಾರದರೆ, ನಿನ್ನ ಮನದ ಅಭಿಪ್ರಾಯ ನನಗೆ ತಿಳಿಯಲಿಲ್ಲ. ಏತಕ್ಕೆ ಮುಗಿ ಕಿನ್ನಳಾಗಿ ವ್ಯಾಸನ ಮಾಡುತ್ತಿರುವಂತೆ ತೋರುತ್ತದೆ. ನಿನ್ನ ಮಗನೇನಾದರೂ ನಿನ್ನ ಮಾತು ಮೀರಿ ನಡೆದಿರುವನೇ ಹೇಗೆ? ಅಥವಾ ಪಾಂಡವರು ನಿನ್ನ ಮಗನ ಲಗ್ನಕ್ಕೆ ಬರುವುದಿಲ್ಲವೆಂದು ಹೇಳಿದ್ದಾರೆ? ಇಲ್ಲವಾಯಿತೆ ಕೃಷ್ಣ ಬಲರಾಮರೇನಾದರೂ ಕಲಹ ಮಾಡಿಕೊಂಡಿರುವರೆ? ಅಮ್ಮ ಸುಭದ್ರಾದೇವಿ, ಸ್ವಾಮಿ ನಾರದರೆ, ಭಾವ ರೇವತಿ ಸತ್ಯಭಾಮರೇನಾದರೂ ನಿನ್ನನ್ನು ದೂಷಿಸಿದರೆ ಅದೇನು ಸಂಗತಿಯನ್ನ ಮುಂದೆ ಹೇಳಮ್ಮ ಕೇಶವನ ತಂಗಿ ಪಾರ್ಥನಾರ್ಧಾಂಗಿ. ಸ್ವಾಮಿ ನಾರದರೆ, ಅಮ್ಮ ಸುಭದ್ರಾ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಸ್ವಾಮಿ? ಸರತಿ ಅದೇನು ಹೇಳು ತಾಯಿ. ಅಣ್ಣನಾದ ಬಲರಾಮನು ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಮಾತು ಕೊಟ್ಟಿರುವನಂತೆ. ಇದಕ್ಕೆ ಗತಿಯೇನು ಮಾಡಲಿ ಸ್ವಾಮಿ ಸಜ್ಜನ ಪ್ರೇಮಿ? ಅಮ್ಮ ಸುಭದ್ರಾದೇವಿ, ಸ್ವಾಮಿ ನಾರದರೆ, ಆ ಬಲಭೂಪನು ಈ ಪರಿ ಅನ್ಯಾಯ ಮಾಡಿದನೆ? ಹೌದು ಸ್ವಾಮಿ. ಕೊಟ್ಟ ಮಾತು ಮೀರುವುದಕ್ಕೆ ಅಷ್ಟು ಸುಲಭವಾಯಿತೆ? ಈ ಮಾತು ಯಾರು ಒಪ್ಪುತ್ತಾರೆ? ನೀನು ತಡ ಮಾಡದೆ ದ್ವಾರಕ ನಗರಕ್ಕೆ ಹೋಗಿ ಬಲರಾಮನಲ್ಲಿ, ಅಣ್ಣ ನೀನು ಮೊದಲು ಮಾತು ಕೊಟ್ಟಂತೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಲಗ್ನ ಮಾಡಿಕೊಡದಿದ್ದರೆ ಮುಂದೆ ಬರುವ ರಾಧಾಂತವೂ ಸರಿ ಇರುವುದಿಲ್ಲ ಎಂದು ತಿಳಿಸು. ಆದರೆ ಈ ಮಾತು ನಾರದರು ಹೇಳಿದರೆಂದು ಅವರು ಮುಂದೆ ಹೇಳಬಾರದು. ಇನ್ನು ನಾನು ಹೋಗಿ ಬರುತ್ತೇನೆ, ಅಪ್ಪಣೆ ಕೊಡು. ಹೋಗಿ ಬನ್ನಿ ಸ್ವಾಮಿ. ಅಹೋ ಅಣ್ಣಯ್ಯ, ತಂಗಿ ಸುಭದ್ರಾ, ಎಂಥ ಕೆಲಸವನ್ನು ಮಾಡಿದೆಯಲ್ಲ ಅಣ್ಣಯ್ಯ. ಅಂತ ಕೆಲಸವೇನು ಮಾಡಿರುವೆನು ಸುಭದ್ರಾ? ಅಣ್ಣಯ್ಯ, ತಂಗಿ ಸುಭದ್ರಾ, ಹೇಳುವೆನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ನ್ಯಾಯವೇನೋ ಅಣ್ಣ ನಿನಗೆ ಇಂಥ ನಡತೆಯದು, ಹಾಗೆ ಮಾಡಿ ಭಾಷೆ ಕೊಟ್ಟು ತಿರುಗಿ ಬೀಳುವುದು, ತಿರುಗಿ ಬೀಳುವುದು. ಅಣ್ಣಯ್ಯ, ತಂಗಿ ಸುಭದ್ರಾ, ಯಾಕೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಉಡಿಯ ಬಟ್ಟೆ ಬೇಡಿಕೊಂಡೆನು, ಮಾತು ತಪ್ಪ ಬೇಡ ಎನ್ನುವೆನು. ತಂಗಿ ಸುಭದ್ರಾ, ಅದೇನು ಚೆನ್ನಾಗಿ ಹೇಳಮ್ಮ. ಉಡಿಯ ಬಟ್ಟೆ ಬೇಡಿಕೊಂಡೆನು, ಮಾತು ತಪ್ಪ ಬೇಡ ಎನ್ನುವೆನು. ಎನ್ನ ಮಗನಿಗೆ ನಿನ್ನ ಮಗಳನ್ನು, ಎನ್ನ ಮಗನಿಗೆ ನಿನ್ನ ಮಗಳನ್ನು ಹಿತದಿ ಕೊಡು ನೀನು ಅಣ್ಣ, ಹಿತದಿ ಕೊಡು ನೀನು. ನ್ಯಾಯವೇನೋ ಅಣ್ಣ ನಿನಗೆ ಇಂಥ ನಡತೆಯದು, ಹಾಗೆ ಮಾಡಿ ಭಾಷೆ ಕೊಟ್ಟು ತಿರುಗಿ ಬೀಳುವುದು, ತಿರುಗಿ ಬೀಳುವುದು. ಅಣ್ಣ ಬಲಭದ್ರ, ತಂಗಿ ಸುಭದ್ರಾ, ಇದು ನಿನಗೆ ಕರ ಮುಗಿದು ಸೆರೆಗೊಟ್ಟಿ ಬೇಡಿಕೊಳ್ಳುವೆನು. ಕೊಟ್ಟ ಮಾತನ್ನು ತಪ್ಪಬೇಡ, ನಿನ್ನ ತಂಗಿಯ ಮನಸ್ಸನ್ನು ನೋಯಿಸಬೇಡ. ಅಣ್ಣಯ್ಯ, ತಂಗಿ ಸುಭದ್ರಾ, ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ತಿಳಿಗಿ ಬೀಳುವುದು ನಿನಗೆ ನ್ಯಾಯವಲ್ಲ. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ ರಾಜಾಗ್ರಗಣ್ಯ. ತಂಗಿ ಸುಭದ್ರಾ, ಅಣ್ಣ ಬಲಭದ್ರ, ಅಂದಿನ ದಿನದಂದು ನನ್ನ ಮಗಳು ವಯಸ್ಸಿನಲ್ಲಿ ಚಿಕ್ಕ ಬಾಲೆ ಇದ್ದಳು. ನೀನು ಮನನೊಂದುಕೊಳ್ಳಬಾರದೆಂಬ ಕಾರಣಕ್ಕೆ ಸುಮ್ಮನೆ ಮಾತು ಕೊಟ್ಟಿದ್ದೆ ತಂಗಿ ಸುಭದ್ರಾ. ನೀನು ಆ ಮಾತನ್ನು ನಿಜವೆಂದು ನಂಬಿ ಈ ರೀತಿ ನನ್ನನ್ನು ಸತಾಯಿಸುವುದನ್ನು ನಿನಗೆ ಸರಿಯಲ್ಲ ತಂಗಿ ಸುಭದ್ರಾ.
ತಂಗಿ ಸುಭದ್ರ, ಅಣ್ಣ ಬಲಭದ್ರ, ರಾತ್ರಿ ಕಂಡ ಕುಣಿಗೆ ಹಗಲು ಬೀಳುವುದುಂಟೆ. ಒಟ್ಟದರದ್ರನಾದ ಅರ್ಜುನನಿಗೆ ನಿನ್ನನ್ನು ಕೊಟ್ಟ ಬರೆಯ ಅಂತರ ಮಿಡುಕುವುದೇ ಸಾಕು. ಸೌಖ್ಯದಿಂದಿರವ ನನ್ನ ಮಗಳಿಗೆ ನೀನುಣ್ಣುವ ಸೌಭಾಗ್ಯ ಉಣ್ಣಿಸಬೇಕೆಂದಿರುವೆಯ ಸುಭದ್ರ. ಬಲಭದ್ರ, ಆ ಪಾರ್ಥನ ಮಗನಿಗೆ ಕೊಟ್ಟರೆ ನನ್ನ ಮಗಳು ಏನು ಸೌಖ್ಯಪಟ್ಟಳು ಸುಭದ್ರ. ಬಲಭದ್ರ, ಉಂಡ ಒಡುವವರ ಮನೆಯನ್ನ ಬೆಟ್ಟ ಕಂಬಕ್ಕೆ ಕಟ್ಟವರ ಮನೆಗೆ ಕೊಟ್ಟರೆಂಬ ಗಾದೆಯಂತೆ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಟ್ಟರೆ ಏನು ಸುಖಪಡುವಳು ಸುಭದ್ರ. ಮೊದಲೇ ನಿನ್ನನ್ನು ಪಾರ್ಥನಿಗೆ ಕೊಡುವುದಕ್ಕೆ ಇಷ್ಟವಿದ್ದಿಲ್ಲ, ನೀನಾಗಿಯೇ ಇಷ್ಟಪಟ್ಟ ಕಾರಣಕ್ಕೆ ಸುಮ್ಮನಾದೆ. ಈಗ ನನ್ನ ಮಗಳ ತಂಟೆಗೆ ಬರಬೇಡ, ಸುಮ್ಮನೆ ನಡೆಯಮ್ಮ ತಂಗಿ, ಪಾರ್ಥನ ಅರ್ಧಾಂಗಿ ಅಣ್ಣಯ್ಯ. ತಂಗಿ ಸುಭದ್ರ. ಮನೆಯಲ್ಲಿ ಸೋದರಳಿಯನಿರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಹೌದು ಸುಭದ್ರ. ಬಲಭದ್ರ, ತಂಗಿ ಸುಭದ್ರ. ಮನೆಯಲ್ಲಿರುವ ಸೋದರಳಿಯ ಕಡೆಗೆ ಕೊಡುವುದು ಯಾವ ನ್ಯಾಯ? ತಂಗಿ ಸುಭದ್ರ, ಅದೇನು ಚೆನ್ನಾಗಿ ಹೇಳು. ಮನೆಯಲ್ಲಿರುವ ಸೋದರಳಿಯ ಕಡೆಗೆ ಕೊಡುವುದು ಯಾವ ನ್ಯಾಯ? ನ್ಯಾಯವಲ್ಲಮ್ಮ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕುರುಡನೇನು ಕುಂಟನೇನು ಕಿವುಡನೇ ಅವನು, ಅಣ್ಣ ಮೂಕನೇ ಅವನು. ನ್ಯಾಯವೇನು ಅಣ್ಣ ನಿನಗೆ ಎಂತ ನಡತೆಯದು? ಆಣೆ ಮಾಡಿ ಭಾಷೆ ಕೊಟ್ಟು ತಿರುಗಿ ಬೀಳುವುದು, ಅಣ್ಣ ಬಲಭದ್ರ. ತಂಗಿ ಸುಭದ್ರ. ಮನೆಯಲ್ಲಿ ಸೋದರಳಿಯನಿರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಹೌದು ಸುಭದ್ರ. ನನ್ನ ಮಗನು ಕುರುಡನೇ ಕುಂಟನೇ ಕಿವುಡನೇ ಮೂಕನೇ, ಇದು ನಿನಗೆ ನ್ಯಾಯವಾಗಿ ತೋರುವುದೇನು ಅಣ್ಣ ರಾಜಾಗ್ರಗಣ್ಯ? ಅಹೇ ಸುಭದ್ರ, ಅಣ್ಣ ಬಲಭದ್ರ, ನಿನ್ನ ಮಗನು ಚನ್ನಿಗನೆಂದು ಹೇಳುವೆಯಲ್ಲ, ಯಾರಾದರೂ ಕರೆದು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ, ನನ್ನನ್ನು ಮಾತ್ರ ಬಲಾತ್ಕಾರ ಮಾಡಬೇಡ ಸುಭದ್ರ. ಬಲಭದ್ರ, ಖಂಡಿತವಾಗಿ ನಾನು ಕೊಡುವುದಿಲ್ಲ ಸುಭದ್ರ. ಜಾಲಿ ಎಂಬಿತ್ತಿ ಕಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದೆಯಂತೆ ಹಡವೆಯಲ್ಲಿ ಗೋಳಾಡುವುದನ್ನು ಕಂಡು ಕರುಣೆಯಿಂದ ನಮ್ಮ ಮನೆಯಲ್ಲಿ ಇರಿಸಿಕೊಂಡು ಅನ್ನ ವಸ್ತ್ರಗಳನ್ನು ಕೊಟ್ಟು ಸಾಕಿಸಲು ಇದ್ದೇ ತಪ್ಪಾಯಿತೆ ಸುಭದ್ರ. ಸಾರಿ ಸಾರಿಗೆ ಮಗಳನ್ನು ಕೊಡು ಎಂದು ಕೇಳುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಆಚೆಗೆ ನಡೆಯೇ ಉತ್ತಮ. ಅಣ್ಣಯ್ಯ, ತಂಗಿ ಸುಭದ್ರ, ಮಾತು ಮಾತಿಗೆ ಬಡವರೆಂದು ಯಾತಕ್ಕೆ ಬಿಡುನುಡಿಗಳನ್ನು ಆಡುತ್ತೀರಿ? ಇದ್ದ ಮಾತನ್ನು ಹೇಳುತ್ತಿರುವೆನು ಸುಭದ್ರ. ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ. ಅದನ್ನು ಕಂಡವರು ಯಾರಮ್ಮ? ಮಾತು ಮಾತಿಗೆ ಬಡವರು ಎಂದು ಬಿಡು ನುಡಿಯ ನೀ ಆಡಬೇಡ. ತಂಗಿ ಸುಭದ್ರ, ಅದೇನು ಚೆನ್ನಾಗಿ ಹೇಳು. ಮಾತು ಮಾತಿಗೆ ಬಡವರು ಎಂದು ಬಿಡು ನುಡಿಯ ನೀ ಆಡಬೇಡ.
ಮಾತು ಮಾತಿಗೆ ಬಡವರೆಂದು ಯಾತಕ್ಕೆ ಬಿಡುನುಡಿಗಳನ್ನಾಡುತ್ತಿರುವಿ? ಇದ್ದ ಮಾತನ್ನು ಹೇಳುತ್ತಿರುವೆನು ಸುಭದ್ರ. ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ. ಅದನ್ನು ಕಂಡವರು ಯಾರು ಸುಭದ್ರ? ನಾವೇನು ಅನ್ನಕ್ಕೆ ಗತಿ ಇಲ್ಲದೆ ನಿನ್ನ ಮನೆಯನ್ನು ಸೇರಿಕೊಂಡಿಲ್ಲ. ಮತ್ತೆ ಏತಕ್ಕೆ ಬಂದಿರುವೆ ಸುಭದ್ರ? ಪಾಂಡವರು ವನವಾಸಕ್ಕೆ ಹೋದ ಕಾರಣ ತವರು ಮನೆಯವರು ಮಹಾಧನಿಕರು ಮಗಳನ್ನು ಕೊಟ್ಟು ಕಾಪಾಡುವರೆಂದು ನಿನ್ನನ್ನೇ ನಂಬಿಕೊಂಡು ಬಂದಿರುವೆನು. ತಂಗಿ ಸುಭದ್ರ, ಎಲ್ಲೋ ವಚನ ಭ್ರಷ್ಟ, ಎಲ್ಲೋ ಮೋಸಗಾರ, ಏ ಮೂರ್ಖಳೇ, ಏನು ಮಾತನಾಡಿದೆ? ನಿನ್ನಂಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಏ ಸುಭದ್ರ, ಕಂಡೆ ಏನೋ ಭ್ರಷ್ಟ. ಏ ಸುಭದ್ರ, ಓ ಬಲಭದ್ರ, ಮೊದಲನೇನ ಕೌರವ ನನ್ನ ಮದುವೆ ಮಾಡಿಕೊಳ್ಳುವೆನೆಂದು ನನಗೆ ಮಾತು ಕೊಟ್ಟ ಕಳ್ಳಿಯಂತೆ ಅರ್ಜುನನೆಂದು ಯಾತಕ್ಕೆ ಎದ್ದು ಹೋಗಿದ್ದೆ? ಈ ವಿಚಾರ ನಿನಗೆ ಮೊದಲೇ ತಿಳಿದಿರಲಿಲ್ಲವೇ? ನನಗೆ ತಿಳಿದಿದ್ದರೆ ಆ ಅರ್ಜುನನನ್ನು ಅಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ತಿಳಿದಿದ್ದೆ ಬಿಡುತ್ತಿದ್ದೆ. ಮಾತು ಕೊಟ್ಟಿರುವೆಯಲ್ಲ. ಏ ತಂಗಿ ಸುಭದ್ರ, ಎಲ್ಲೋ ಬಲಭದ್ರ, ಥೂ, ಏನು ಮಾತನಾಡಿದೆ? ನೀನೇನು ಮಾತನಾಡುವಿ? ತಂಗಿ ಸುಭದ್ರ, ಎಣ್ಣ ದೊರೆಯಲೆಲ್ಲವೆಂದ ಹೊಟ್ಟೆ ಕೆಚ್ಚನೆಂದ ನಿಷ್ಠೂರವಾಗಿ ವಚನ ಭ್ರಷ್ಟನೆಂದು ಈ ಸಭಾ ಸಜ್ಜನರು ಕೇಳುವಂತೆ ಕೆಟ್ಟ ಮಾತುಗಳನ್ನು ಆಡುವೆಯ? ಏ ಸುಭದ್ರ, ಎಲ್ಲೋ ಬಲಭದ್ರ, ಎನ್ನಮ್ಮ ಈ ಸುದ್ದಿಯನ್ನು ಎತ್ತಿದರೆ ಒಡ ಹುಟ್ಟಿದವಳೆಂದು ನೋಡದೆ ಬಾಯಿಗೆ ಬಡಿಯುವೆನು ನೋಡು. ಎನ್ನ ಮುಂದೆ ನಿಲ್ಲಬೇಡ. ನಿನ್ನನ್ನು ಕಂಡರೆ ಎನ್ನ ಹೃದಯದ ಕೋಪಾಗ್ನಿ ದಗ್ಗನೆ ದಗಲ್ಲೆಂದು ಉಕ್ಕುವುದು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಮೂರ್ಖಳೆ, ಸಾಕು ಮಾಡು ನಿನ್ನ ರಗಳೇ. ಭಾವ, ಅಮ್ಮ ಸೊಸೆಯಾದ ಸತ್ಯಭಾಮ, ಅದೇನು ಚೆನ್ನಾಗಿ ಹೇಳು. ಓ ಬಾಬಾ ಬಲದೇವ ಆಲಿಸು ಎನ್ನಯ ನುಡಿಯ, ಆಲಿಸು ಎನ್ನಯ ನುಡಿಯ. ಸರ್ವ ವಿಚಾರವ ಬಲ್ಲವನೇವೋ, ಸರ್ವ ವಿಚಾರವ ಬಲ್ಲವನೇವೋ, ನೇವೋ ಎನ್ನದೆ ಮಾತಾಡೋರೇನೋ. ತಂಗಿಯ ಆಸೆಯ ನೆರವೇರಿಸಲೇ, ತಂಗಿಯ ಆಸೆಯ ನೆರವೇರಿಸಲೇ. ಓ ಬಾವ ಬಲದೇವ ಆಲಿಸು ಎನ್ನಯ ನುಡಿಯ, ಆಲಿಸು ಎನ್ನಯ ನುಡಿಯ. ಭಾವ, ಅಮ್ಮ ಸೊಸೆಯಾದ ಸತ್ಯಭಾಮ, ನಿಮ್ಮ ಸಮ್ಮುಖದಲ್ಲಿ ಮಾತನಾಡೋದಕ್ಕೆ ನನಗೆ ಪ್ರಾಣ ಸಾಲದು. ಹೌದೇನು ಸತ್ಯಭಾಮ? ಭಾವ, ಸತ್ಯಭಾಮ, ಎಲ್ಲ ಬಲ್ಲವರಾದ ನೀವೇ ಈ ರೀತಿ ಮಾತನಾಡಿದರೆ ನಿಮಗೆ ಹೇಳುವರು ಯಾರು ಇರುವರು? ಭಾವ ದಿವ್ಯ ಪ್ರಭಾವ. ಅಮ್ಮ ಸೊಸೆಯಾದ ಸತ್ಯಭಾಮ, ಭಾವ, ಮೂರ್ಖ ಅತ್ತಿಗೆ ಹೇಳಾದ ಸುಭದ್ರೆಯ ಗಂಡಾರಣ್ಯದಲ್ಲೇ ಗಂಡನ ಕೂಡ ಕಷ್ಟಪಡಬಾರದೆಂದು ಕರುಣ ವಹಿಸಿ ಸಹೋದರಿ ಎಂಬ ಭಾವದಿಂದ ನಮ್ಮ ಮನೆಗೆ ಕರೆಸಿದ್ದೇ ತಪ್ಪಾಯಿತು. ಸತ್ಯಭಾಮ, ಭಾವ, ಬೆರಳಿಡುವುದಕ್ಕೆ ಸಂದಾದರೆ ಕಾಲಿಡುವುದಕ್ಕೆ ಇಂಬಾಯಿತು ಎಂಬಂತೆ ಈಗ ನನ್ನ ಮಗಳನ್ನು ಕೊಡು ಎಂದು ಶಾಪವನ್ನು ಮಾಡುವಳು. ಸತ್ಯಭಾಮ, ಭಾವ, ಅದು ಅಲ್ಲದೆ ನಮ್ಮ ಕಂಡ ಬಾಯಿಗೆ ಬಂದ ಹಾಗೆ ದುರಭಾಷೆಯನ್ನು ಹಾಡಿದಳ ನೋಡಿದೆಯಾ ಕೃಷ್ಣನ ರಾಣಿ? ಪಡಿಬೇಡಿ. ಒಡಬೊಟ್ಟೆದವಳ ಮನವ ನಂದರೆ, ಒಡಬೊಟ್ಟೆದವಳ ಮನವ ನಂದರೆ, ಸಣ್ಣವಾಗುವುದೇ
ಭಾವ, ಅಮ್ಮ ಸತ್ಯಭಾಮ, ಸುಭದ್ರೆಯೋ ನಿನಗೆ ಪ್ರೀತಿಯ ತಂಗಿಯಲ್ಲವೇ? ಅದು ಯಾದಕ್ಕೆ ಸತ್ಯಭಾಮ? ಒಡ ಹುಟ್ಟಿದೆಂಬ ಸಲಿಗೆಯಿಂದ ಎರಡು ನುಡಿಗಳು ಹೆಚ್ಚು ಹಾಡಿದ ಮಾತ್ರಕ್ಕೆ ನೀನು ಇಷ್ಟೊಂದು ಕೋಪಗೊಂಡರೆ ನಿನಗೆ ಹೇಳುವರು ಯಾರು? ಅವಳು ಆಡುವ ಮಾತನ್ನು ಆಡಿದ್ದರೆ ನಾನು ಸಹಿಸುತ್ತಿದ್ದೆ, ನನಗೆ ಆಗದ ಮಾತುಗಳನ್ನು ಹಾಡಿ ನನ್ನ ಮನಸ್ಸನ್ನು ಬೇಸರಗೊಳಿಸಿದಳು ಸತ್ಯಭಾಮ. ಭಾವ, ಸತ್ಯಭಾಮ, ಒಡ ಹುಟ್ಟಿದವಳ ಮನವನ್ನೊಂದು ಕಂಡರೆ ನಮ್ಮ ಮನೆತನವು ಸಣ್ಣಗಾಗಿ ಹೋಗುವುದು. ತಂಗಿಯ ಆಸೆಯಂತೆ ಸೋದರ ಅಳೆಯನಾದ ಅಭಿಮಾನನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ಕಂಡೆಯ ಬಲಭದ್ರ ದೇವ. ಅಮ್ಮ ಸೊಸೆಯಾದ ಸತ್ಯಭಾಮ, ಭಾವ, ಕಿವಿಗೊಟ್ಟು ಕೇಳುವವರು ಇದ್ದರೆ ಹೇಳುವವರ ಬಾಯಿ ಏನು ನೊಂದಿತು? ಅರಣ್ಯದಲ್ಲ ಚಳೆ ಬೆಸಲೊಳಗೆ ಕಳವಳಗೊಂಡು ಹಸಿವಿನಿಂದ ತಾಳಲಾರದೆ ಹಣ್ಣು ಹಂಪಲಾದಿಗಳನ್ನು ತಿಂದ ಗಿಡದ ನೆರಳಿನಲ್ಲಿ ಬಿದ್ದುಕೊಂಡು ಕಾಲವನ್ನು ಕಳೆಯುವ ಬಡ ಪಾರ್ಥನ ಮಗನಿಗೆ ನನ್ನ ಮಗಳನ್ನು ಕೊಡಬೇಕೆಂದು ಹೇಳುವೆಯಲ್ಲ, ಏನು ಮಾತನ್ನಾಡಿದೆ ಸತ್ಯಭಾಮ? ಭಾವ, ನನಗಾಗದ ಮಾತುಗಳನ್ನಾಡಿ ಮನಸ್ಸು ಬೇಸರಗೊಳಿಸಬೇಡ ಕಂಡೆಯ ಸತ್ಯಭಾಮ. ಎತ್ತದಿರುವ ಸುಭದ್ರೆಯ ನಾಮ. ಭಾವ, ಅಮ್ಮ ಸೊಸೆಯಾದ ಸತ್ಯಭಾಮ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈ ಶುಭ ಕಾರ್ಯವೋ ಸರ್ವ ಸಮ್ಮತವೋ, ಈ ಶುಭ ಕಾರ್ಯವೋ ಸರ್ವ ಸಮ್ಮತವೋ, ಸೋದರರಿಗೆ ಕೊಡದಿನ ಮಗಳನ್ನು, ಸೋದರರಿಗೆ ಕೊಡದಿನ ಮಗಳನ್ನು, ಮಗಳ ಮದುವೆಯ ಮಾಡೋ ಎನವೆ, ಮಗಳ ಮದುವೆಯ ಮಾಡೋ ಎನವೆ. ಓ ಬಾವ ಬಲದೇವ ಆಲಿಸು ಎನ್ನಯ ನುಡಿಯ, ಆಲಿಸು ಎನ್ನಯ ನುಡಿಯ. ಅಹೋ ಬಲಭದ್ರ ದೇವ, ಅಮ್ಮ ಸೊಸೆಯಾದ ಸತ್ಯಭಾಮ, ನೀನೆ ಈ ರೀತಿ ಮಾತನಾಡಿದರೆ ನಿನಗೆ ಹೇಳುವರು ಯಾರಿರುವರು? ಅಹೋ ಬಾಬಾ, ಸತ್ಯಭಾಮ, ಸೊಮ್ಮನೆ ಸೋದರ ಅಳಿಯನಿಗೆ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ಕಂಡಿಯ ಬಲಭದ್ರ ದೇವ. ಮುಂದಿನ ಸಂಗತಿಯನ್ನು ಬಲ್ಲವರು ಯಾರಮ್ಮ ಸತ್ಯಭಾಮ? ನಮೋ ನಮೋ ಜನನೇ. ದೀರ್ಘಾಸ್ತ್ರ ಮೇಲಕ್ಕಿಗಳ ಪುತ್ರ ಕೋಮಲ ಗಾತ್ರ. ಕಂದ ಬಲರಾಮ, ಆಹೋ ಜನನೇ, ಹೇಳುವೆನು ಕೇಳು ಮಗನೇ. ಅದೇನು ಚೆನ್ನಾಗಿ ಹೇಳು ಮಾತೆ. ಆ ಕದನ ಕಂಠೀರವ ಮಗನೇ, ಎನ್ನ ಆನಂದದ ಕಂದ ನೀನೇ. ಕದನ ಕಂಠೀರವ ಮಗನೇ, ಎನ್ನ ಆನಂದದ ಕಂದ ನೀನೇ. ಬಾಸುತನೆ ಮತಿಯುತನೆ, ಬಾಸುತನೆ ಮತಿಯುತನೆ, ಮಹಾವೀರ ಬಲರಾಮನೇ. ಕದನ ಕಂಠೀರವ ಮಗನೇ,
ಅಹೋ ಜನನೇ, ಹೆತ್ತ ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳು ಮಾತೆ. ಬಲರಾಮನೇ, ಅಮ್ಮ ಜನನೇ, ನಿನ್ನ ಪ್ರೀತಿಯ ಮುದ್ದು ಮಗಳಾದ ಶಶಿರೇಖೆಯನ್ನು ಅಭಿಮಾನ್ಯುವಿಗೆ ಕೊಟ್ಟು ಲಗ್ನವನ್ನು ಮಾಡು. ಕಂದ, ಅಮ್ಮಯ್ಯ, ನಿನ್ನ ಮಗಳಿಗೆ ತಕ್ಕ ವರ ಅವನು, ರೂಪದಲ್ಲಿ ಮಹಾ ಚೆನ್ನಿಗನು. ಹೌದು ಏನು ಜನನೇ. ಕಂದ, ಅಹೋ ಮಾತೆ, ಶಶಿರೇಖೆಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಮಹಾದಾಸಿಯನ್ನು ಇಟ್ಟುಕೊಂಡಿರುವನು. ಅವರಿಬ್ಬರ ಲಗ್ನವನ್ನು ಮಾಡು, ಎನ್ನ ಮನಸ್ಸು ಸಂತೋಷವನ್ನು ಪಡಿಸು ಪುತ್ರ ಕೋಮಲಗಾತ್ರ. ಅಹೋ ಜನನೇ, ನಿನ್ನ ಮೊಮ್ಮಗನಾದ ಅಭಿಮಾನ್ಯು ಚನ್ನಿಗನೆಂದು ಹೇಳಿದೆಯಲ್ಲ, ಈ ಮಾತು ಸತ್ಯ. ಅಹೋ ಜನನೇ, ಕಂದ, ಮೊದಲ ಸುಭದ್ರೆಯನ್ನ ಪಾರ್ಥನಿಗೆ ಕೊಡುವ ಕಾಲದಲ್ಲಿ ಅವನ ರೂಪದಲ್ಲಿ ಸರ್ವಸುಂದರನು, ಅದು ಅಲ್ಲದೆ ಕೋದಂಡ ವಿದ್ಯೆಯಲ್ಲಿ ಮೂರ ಲೋಕಕ್ಕೆ ಗಂಡನೆಂದು ತಿಳಿದು ಮೋಸ ಹೋಗಿ ಬಲೆಗೆ ಬಿದ್ದದ್ದು ಸಾಲದೆ ನಮ್ಮ ಜನನೇ ಸೌಖ್ಯಪ್ರದಾಯಿನಿ. ಕಂದ, ಅಹೋ ಜನನೇ, ಈಗ ಸುಭದ್ರೆಯ ಕಷ್ಟಪಡುವುದನ್ನು ನೋಡಿ ಮತ್ತೆ ಅದೇ ಮನೆಗೆ ಮುತ್ತಿನ ಹರಗಿಣಿಯಂತ ನನ್ನ ಮಗಳನ್ನು ಕೊಡಬೇಕೆಂದು ಹೇಳುವುದು ನ್ಯಾಯವಲ್ಲಮ್ಮ ಜನನೇ ಸೌಖ್ಯಪ್ರದಾಯಿನಿ. ಕಂದ, ಅಹೋ ಮಾತೆ, ಮಗನೇ, ಅಹೋ ಜನನೇ, ನಿನ್ನ ನಡತೆಯನ್ನು ಸರ್ವತಾ ನಾನು ಮೆಚ್ಚಲಾರೆನು. ಅದು ಯಾತಕ್ಕೆ ಮೆಚ್ಚುವುದಿಲ್ಲ ಮಾತೆ. ಕಂದನಾದ ಬಲರಾಮ, ಅಮ್ಮ ಜನನೇ, ವಜ್ರದ ಮಣೆ ಬಿಟ್ಟು ಗಜಮಣಿಯನ್ನು ಹುಡುಕು ಪುತ್ರ. ಅಹೋ ಮಾತೆ, ಬಡತನ ಸಿರಿತನ ಎನ್ನುವುದು ಅಳಿಯಬೇಡ ಕಂದ. ಅಹೋ ಜನನೇ, ಅವರಿಬ್ಬರ ಲಗ್ನವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೋ. ಒಡ ಹುಟ್ಟಿದವಳ ಮನಸ್ಸನ್ನು ನೋವಿಸಬೇಡ, ಅದು ನಮ್ಮ ಮನೆತನಕ್ಕೆ ಒಳ್ಳೆಯದಲ್ಲ. ತಿಳಿದು ನೋಡು ಪುತ್ರ ಕೋಮಲಗಾತ್ರ. ಅಹೋ ಜನನೇ, ಅಡಿಗಡಿಗೆ ಅವನಿಗೆ ಹೇಳಬೇಡ, ಹೇಳದ ಮಾತು ಕೇಳದವನೆಂದು ನಿಂದೆ ಓರಿಸಬೇಡ. ಅಹೋ ಅಮಯ, ಹದವೆಯಲ್ಲೇ ಬಡನರಿಗಳಂತೆ ಸಂಚರಿಸುವ ಪಾಂಡವರ ತರುಳನಿಗೆ ಮುತ್ತಿನ ಅರಗಿಣಿಯಂತ ನನ್ನ ಮಗಳನ್ನು ಕೊಡಲಾರೇನೋ. ಜನನೇ ಕಂದ, ಈ ವಿಷಯದಲ್ಲಿ ನಿನಗೆ ಸಿಟ್ಟ ಬಂದರು ಬರಲಿ, ಕಟಕಟ ಮಾಡದೆ ಸುಮ್ಮನೆ ಮನೆಗೆ ಹೋಗೋಣ ನಡಿಯಮ್ಮ ಜನನೇ ಸೌಖ್ಯಪ್ರದಾಯಿನಿ. ಕಂದ, ಅಹೋ ಜನನೇ, ಪುತ್ರ ಮಾತೆ, ನಿನ್ನ ಹಠವನ್ನು ಬಿಡುವುದಿಲ್ಲವೇ? ನನ್ನ ಹಠವನ್ನು ನಾನು ಸರ್ವತ ಬಿಡುವುದಿಲ್ಲ. ಅಹೋ ಜನನೇ, ತಾಯಿ ಮಾತನ್ನು ಕೇಳುವುದಿಲ್ಲವೇ? ಈಗ ಈ ಕಾಲದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಅಮ್ಮಯ್ಯ. ಶಶಿರೇಖೆ ಅಭಿಮಾನಿಗೆ ಲಗ್ನವನ್ನು ಮಾಡುವುದಿಲ್ಲ, ಅದು ಸರ್ವತವಾಗಿ ನಾನು ಕೊಡುವುದಿಲ್ಲ. ನಿನಗೇಕೆ ಇಂಥ ಹಠ? ಅವನಿಗೆ ತಕ್ಕ ರಾಜ್ಯವಿಲ್ಲ ಅಮ್ಮಯ್ಯ. ಕಂದ, ಜನನೇ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ತನಯ ನುಡಿಯ ಕೇಳು ಎನ್ನಯ. ಅಹೋ ಜನನೇ, ಅದೇನು ಚೆನ್ನಾಗಿ ಹೇಳು ಮಾತೆ. ಎಲ್ಲ ತೊಡಕೋ ಮಹಾ ಕೆಡಕೋ, ಮಹಾ ಕೆಡಕೋ,
ಜನನಿ, ನಾನು ಹೇಳುವುದೇನೆಂದರೆ ಅದು ಏನು ಚೆನ್ನಾಗಿ ಹೇಳು ಮಾತೆ. ಹಿಂದಕ್ಕೆ ಕಂಸಾಸುರನು ಸೆರೆಮನೆಯಲ್ಲಿಟ್ಟು ಪರಿಪರಿಂದ ಬಳಲಿಸಿದನು. ಅಮ್ಮಯ್ಯ, ಕಂದ ಕಂದ, ಅಹೋ ಜನನಿ, ಎನ್ನ ಮಾತನ್ನು ನಂಬು. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಅಮ್ಮಯ್ಯ. ನನ್ನನ್ನು ಕಾಡಿ ಅವನು ಹಾಳಾಗಿ ಹೋದನು. ಒಡ ಹುಟ್ಟಿದ ಮನಸ್ಸನ್ನು ನೋವಿಸಿ ನೀನು ಸಹ ಹಾಳಾಗಬೇಡ. ಅಂತ ಧನಿಕರ ಮನೆಗೆ ಕೊಟ್ಟರೆ ನನ್ನ ಮಗಳು ಸುಖದಿಂದಿರಬಳು ಅಮ್ಮಯ್ಯ. ಮಗಳನ್ನು ಕೊಡುತ್ತನೆಂದು ಒಡ ಹುಟ್ಟಿದವಳಿಗೆ ಆನೆ ಪ್ರಮಾಣವನ್ನು ಮಾಡದೆಯಲ್ಲ, ಅದನ್ನು ಮರೆತು ಬಿಟ್ಟಿಯನ್ನೋ ಪುತ್ರ ಕೋಮಲಗಾತ್ರ. ಅಹೋ ವೀರಮಾತೆ, ತಂಗಿಯು ಮನನೊಂದುಕೊಳ್ಳಬಾರದೆಂಬ ಕಾರಣಕ್ಕೆ ಸುಮ್ಮನೆ ಮಾತು ಕೊಟ್ಟಿದ್ದೆ ಅಮ್ಮಯ್ಯ. ಈ ಮಾತನ್ನು ನಿಜವೆಂದು ನಂಬಿ ಈ ರೀತಿ ನನ್ನನ್ನು ಪೀಡಿಸುವುದು ಆ ಸುಭದ್ರೆಗೆ ನ್ಯಾಯವೇ ಅಮ್ಮಯ್ಯ? ಅಹೋ ಜನನಿ, ಸುಭದ್ರ, ತಂಗಿ ಸುಭದ್ರಾ, ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಭದ್ರಾ? ಅಣ್ಣ ಬಲಭದ್ರ, ಏ ಸುಭದ್ರಾ, ಹೇಳುವಿರಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ನ್ಯಾಯವೇ ಅಣ್ಣನೇ ಯಾದವೇಂದ್ರನೇ, ನ್ಯಾಯವೇ ಅಣ್ಣನೇ ಯಾದವೇಂದ್ರನೇ, ನ್ಯಾಯವೇ ಅಣ್ಣನೇ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ತವರು ಮನೆಯೋ ಎಂದು ನಂಬಿ ಬಂದೆನೋ ನಾನು. ತಂಗಿ ಸುಭದ್ರಾ, ಅದೇನು ಚೆನ್ನಾಗಿ ಹೇಳು. ತವರು ಮನೆಯೋ ಎಂದು ನಂಬಿ ಬಂದೆನೋ ನಾನು. ಒಡ ಹುಟ್ಟಿದವನೆಂದು ಕೇಳಿದೆ ಮಗಳನೆಂದು. ಅಲ್ಲಯ್ಯ, ತಂಗಿ ಸುಭದ್ರಾ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಒಡ ಹುಟ್ಟಿದವನೆಂದು ಕೇಳಿದೆ ಮಗಳನೆಂದು. ನ್ಯಾಯವೇ ಅಣ್ಣನೇ ಯಾದವೇಂದ್ರನೇ, ನ್ಯಾಯವೇ ಅಣ್ಣನೇ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾ, ತವರು ಮನೆಯವರು ಮಹಾಧನಿಕರು ಮಗಳನ್ನು ಕೊಟ್ಟು ಕಾಪಾಡುವರೆಂದು ನಿನ್ನನ್ನೇ ನಂಬಿಕೊಂಡು ನಿನ್ನಲ್ಲಿಗೆ ಬಂದಿರುವೆನು. ನೀನು ಈ ರೀತಿ ಮೋಸ ಮಾಡುವುದು ನ್ಯಾಯವಲ್ಲ. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ ರಾಜಾಗ್ರಗಣ್ಯ. ಸುಭದ್ರಾ, 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 ಈ ಮರುಳತನವನ್ನು ನೀನು ಇನ್ನೂ ಬಿಡಲಿಲ್ಲವೇ? ಸುಭದ್ರಾ, ಬಲಭದ್ರ, ವನವಾಸದಲ್ಲೆರವ ನಡ ಪಾಂಡವರ ಕೋಡ ಬೀಗತನ ಮಾಡುವುದು ಎನ್ನ ಮನಸ್ಸಿಗೆ ಸರಿಬಾರದು. ಸುಭದ್ರಾ, ಬಲಭದ್ರ, ನರಿಯು ಸ್ವರ್ಗ ಲೋಕವನ್ನು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸಿದೆಯಾ? ಥು, ಮೂರ್ಖಳೇ! ಗಿಳಿಯ ಪಂಜರದೊಳಗೆ ಕಾಗೆಯ ಮರಿಯನ್ನು ಬಿಟ್ಟರೆ ಅದು ಶೋಭಿಸುವುದೇ. ಈ ಭ್ರಾಂತಿಯನ್ನು ಬಿಟ್ಟು ನಿನ್ನ ಮಗನನ್ನು ನನ್ನ ಮನೆಯಲ್ಲಿ ಇರಿಸಿಕೊಂಡು ಅನ್ನ ವಸ್ತ್ರಗಳನ್ನು ಕೊಟ್ಟು ಸಾಕಿಸಲು ಇದ್ದೇ ತಪ್ಪಾಯಿತು. ಸುಭದ್ರಾ, ಬಲಭದ್ರ, ಈಗ ನನ್ನ ಮಗಳ ತಂಟೆಗೆ ಬರಬೇಡ, ಸುಮ್ಮನೆ ನಡಿಯಮ್ಮ ತಂಗಿ. ಪಾರ್ಥರಾರ್ಧಂಗಿ ತಂಗಿ ಸುಭದ್ರಾ, ಪಾರ್ಥನ ಸುತನಿಗೆ ಮಗಳನ್ನು ಕೊಡದೆ ಆ ಕುರುಪನ ಮಗನಿಗೆ ಕೊಡುವೆನೆಂದು ಹೇಳಿದೆಯಲ್ಲ. ಹೌದು ಸುಭದ್ರಾ. ಬಲಭದ್ರ, ತಂಗಿ ಸುಭದ್ರಾ, ಇದು ನಿನಗೆ ನ್ಯಾಯವಾಗಿ ತೋರುವುದೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಭದ್ರಾ? ಪಾರ್ಥನ ಸುತನಿಗೆ ಮಗಳ ಕೊಡದೆ ನೀನು. ಸುಭದ್ರಾ, ಅದೇನು ಚೆನ್ನಾಗಿ ಹೇಳು.
ಬಲಭದ್ರ ತಂಗಿ ಸುಭದ್ರ, ಪಾರ್ಥನ ಸುತನಿಗೆ ಮಗಳನ್ನು ಕೊಡದೆ ಆ ಕುರುಪನ ಮಗನಿಗೆ ಕೊಡುವಿನೆಂದು ಹೇಳಿದೆಯಲ್ಲ. ಹೌದು ಸುಭದ್ರ. ಈ ಸಭಾ ಸಜ್ಜನರು ನಿನ್ನನ್ನು ಮೆಚ್ಚುವರೇ? ಸರ್ವತವಾಗಿ ಮೆಚ್ಚದಿದ್ದರೆ ನನಗೇನು ಮಾತೆ ಸುಭದ್ರ. ತಂಗಿ ಸುಭದ್ರ, ನಿನ್ನಂಥ ಮೂರ್ಖನನ್ನು ನಾನೆಲ್ಲಿಯೂ ನೋಡಲಿಲ್ಲ. ಎಲ್ಲೋ ವಚನ ಭ್ರಷ್ಟ, ಏ ವಚನ ಭ್ರಷ್ಟಳೆ, ಎಲ್ಲೋ ಮೋಸಗಾರ, ಏ ಮೋಸಗಾರಿತೆ, ನಿನ್ನಂಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಥೂ ಮೂರ್ಖಳೆ, ಏನು ಮಾತನಾಡಿದೆ ಅನ್ಯನ ಭ್ರಷ್ಟ, ಥೂ, ಪರಮ ಪಾಪಿಷ್ಟ. ತಂಗಿ ಸುಭದ್ರ. ಬಲಭದ್ರ, ಪದೇ ಪದೇ ಹುಡುಗಾಟದ ಮಾತುಗಳನ್ನಾಡಿ ನನ್ನನ್ನು ಪರಿಹಾಸ್ಯ ಮಾಡುವಿಯಾ ಹೇಗೆ? ಮಗಳನ್ನ ಕೊಡ ಎನ್ನವ ಸದ್ದೆಯನ್ನು ಎತ್ತಬೇಡ, ನೀನು ಎಷ್ಟು ಕೇಡ ಮಾತುಗಳನ್ನಾಡಿದರೆ ಒಡ ಹುಟ್ಟಿದವಳೆಂಬ ಕಾರಣಕ್ಕೆ ಸುಮ್ಮನಿದ್ದೆ ಸುಭದ್ರ. ಬಲಭದ್ರ, ಈ ಸ್ಥಿತಿಯನ್ನು ಎತ್ತಿದರೆ ಒಡ ಹುಟ್ಟಿದವಳೆಂದು ನೋಡಿದೆ ಬಾಯಿಗೆ ಬಡಿಯುವೆನು ನೋಡು ಸುಭದ್ರ. ಖಂಡಿತವಾಗಿ ನಿನ್ನ ಮಗನಿಗೆ ನನ್ನ ಮಗಳನ್ನು ನಾನು ಸರ್ವತ ಕೊಡುವುದಿಲ್ಲ. ಆಚೆಗೆ ನಡಿಯೇ ಮೂರ್ಖಳೆ, ಥೂ ಪರಮ ಪಾಪಿಷ್ಟಳೆ. ಎಲ್ಲೋ ಮೂರ್ಖನೇ, ಏ ಮೂರ್ಖಳೆ, ಒಡ ಹುಟ್ಟಿದವಳೆಂಬ ಅಂತಃಕರಣವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುವಿಯ. ಒಡ ಹುಟ್ಟಿದ ಅಣ್ಣನೆಂಬ ಅಂತಃಕರಣವಿಲ್ಲದೆ ನೀನು ಬಾಯಿಗೆ ಬಂದಂತೆ ನೀನು ಮಾತನಾಡುವುದು ಎತ್ತಕ್ಕಾಗಿ ಸರಿ. ವಚನವನ್ನು ಕೊಟ್ಟಿರುವಿ. ನೀನು ಮೊದಲು ನನ್ನ ಮಾತನ್ನು ಮೀರಿರುವೆಯಲ್ಲ. ಎಲ್ಲೋ ವಚನ ಭ್ರಷ್ಟ, ಏ ವಚನ ಭ್ರಷ್ಟಳೆ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕೈ ಹೇಳು, ಕೈ ಹಾಕಿ ಭಾಷೆ ಕೊಟ್ಟಿಯೇನೇನೋ. ಕೈಯೊಳು ಕೈ ಹಾಕಿ ಭಾಷೆ ಕೊಟ್ಟಿಯೇನೇನೋ. ವಚನ ಭ್ರಷ್ಟನೋ ನೀನು, ಬಾಳಿ ಫಲವಿನ್ನೇನೋ. ಎಲ್ಲೋ ಮೋಸಗಾರ, ಏ ಮೂರ್ಖಳೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ವಚನ ಭ್ರಷ್ಟನೋ ನೀನು, ಬಾಳಿ ಫಲವಿನ್ನೇನೋ. ನ್ಯಾಯವೇ ಅಣ್ಣಾನೇ, ಯಾದವೇಂದ್ರನೇ, ನ್ಯಾಯವೇ ಅಣ್ಣಾನೇ. ಎಲ್ಲೋ ಬಲಭದ್ರ, ಏ ಸುಭದ್ರ, ತುಂಬಿದ ಸಭೆಯೊಳಗೆ ಎನ್ನ ಕೈಯೊಳು ಕೈ ಹಾಕಿ ಭಾಷೆ ಕೊಟ್ಟಿರುವೆಯಲ್ಲ. ಕೊಟ್ಟರೇನಾಯಿತು ಸುಭದ್ರ? ನಿನ್ನಂಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಥೂ ಮೂರ್ಖಳೆ, ಎಂಥ ಮಾತನ್ನು ಹೇಳಿದೆ. ಓ ಮೋಸಗಾರ, ಏ ಮೂರ್ಖಳೆ, ಎಲ್ಲೋ ಅದಮನೆ, ಏ ಅದಮಳೆ, ನಿನ್ನಂಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲವೋ ಭ್ರಷ್ಟ. ಥೂ, ಪರಮ ಪಾಪಿಷ್ಟ. ಬಳಿ ಬಳಿರೇ ಎಲೈ ಸಾರಥಿ, ಭೂಪತಿ, ಈ ಸುಭದ್ರೆಯ ಆಡಿದ ವಕ್ರದ ನುಡಿಗಳನ್ನು ಕೇಳಿದೆಯಾ? ಕೇಳಿದರು ದೇವ. ತಂಡ ತಂಡದೆ ಪರಿಶೋಭಿಸುವ ಪಂಡಿತರ ಮಂಡಲದಲ್ಲೇ ಎನ್ನಂಬೊಂಡು ಮಾಡಿ ವಚನ ಭ್ರಷ್ಟ ಮೋಸಗಾರನೆಂದು ದುರ್ಭಾಷೆಗಳನ್ನು ನುಡಿದಳು. ಹ, ಸಾರಥಿ, ಭೂಪತಿ, ಈಗ ನನ್ನ ಮನೆಯಿಂದ ಈಗಲೇ ಹೊರನೂಕು ಸಾರಥಿ, ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಎಲೈ ಮುಕ್ಕಳೆ, ನೀನು ನನ್ನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಆಚೆಗರಣಿಗೆ ಭ್ರಷ್ಟ ಮುಂಡೆ. ಎಲ್ಲೋ ಅದಮನೆ, ಏ ಅದಮಳೆ, ಎಲ್ಲೋ ದುರ್ಮಾರ್ಗನೆ, ಏ ದುರ್ಮಾರ್ಗಳೆ, ಆಲಿಸು ಪ್ರಿಯ. ಎನ್ನ ಕರ ಪಿಡಿದು ತಪ್ಪಿಸುವೆಯ? ಸಹಜವಾಗಿ ಹೇಳುವೆನು. ಅದು ಯಾರೋ ತಪ್ಪುವರು ನಾನು ನೋಡುವೆನು. ಏ ಸುಭದ್ರ, ಎಲ್ಲೋ ಬಲಭದ್ರ, ಸುಮ್ಮನೆ ನೀನು ನನ್ನ ಮನೆಯನ್ನು ಬಿಟ್ಟು ಆಚೆಗರಡಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಆಲಿಸು ಅಣ್ಣ ತಂಗಿಯ ನುಡಿಯ, ಆಲಿಸು ಅಣ್ಣ ತಂಗಿಯ ನುಡಿಯ. ಎಷ್ಟು ಮೆಡಿದರು ನಿರ್ದಯನಾದೆಯ, ಎಷ್ಟು ಮೆಡಿದರು ನಿರ್ದಯನಾದೆಯ. ಆಲಿಸು ಅಣ್ಣ ತಂಗಿಯ ನುಡಿಯ. ಎಲ್ಲೋ ಬಣ್ಣನೆ, ಚೆನ್ನಾಗಿ ಕೇಳು. ನಿನ್ನ ಮಗಳನ್ನು ಕೊಟ್ಟರೂ ನಾವು ಮಾಡಿಕೊಳ್ಳುವುದಿಲ್ಲ. ನನ್ನ
ಮಗಳನ್ನು ನಿನ್ನ ಮಗನಿಗೆ ಕೊಡುವೆನು ಬಾ ಎಂದು ನಾನು ನಿನ್ನ ಕರೆದಿಲ್ಲ. ನಿನ್ನಯ ಮಗಳನ್ನು ಕೊಟ್ಟರು ಒಳ್ಳೆಯದು. ಅಭಿಮನ್ಯು ರೆಡಿ ಇರ್ಬೇಕಪ್ಪ. ನಿನ್ನಯ ಮಗಳನ್ನು ಕೊಟ್ಟರು ಒಳ್ಳೆಯದು. ನಿನ್ನಯ ಮನೆಯಲ್ಲಿ ನಾನಿರಲಾರೆನು. ನಿನ್ನಯ ಮನೆಯಲ್ಲಿ ನಾನಿರಲಾರೆನು. ಆಲಿಸು ಅಣ್ಣ ತಂಗಿಯ ನುಡಿಯ. ಆಲಿಸು ಅಣ್ಣ ತಂಗಿಯ ನುಡಿಯ. ತಂಗಿಯ ನುಡಿಯ. ತಂಗಿಯ ನುಡಿಯ. ಅಯ್ಯೋ ಎಲ್ಲೋ ದುರ್ಮಾರ್ಗ, ಎಲ್ಲೋ ಪಾಪಾತ್ಮ, ಏ ಪಾಪಾತ್ಮಳೆ, ಬಾಯಿಗೆ ಬಂದಂತೆ ಮಾತನಾಡುವಿಯ. ಸಹಜವಾಗಿ ಮಾತನಾಡುವೆನು. ನಿನ್ನ ಮಗಳನ್ನು ಕೊಟ್ಟರೂ ನಾವು ಮಾಡಿಕೊಳ್ಳುವುದಿಲ್ಲ. ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವೆನೆಂದು ನಾನು ಹೇಳಿಲ್ಲ. ನಿನ್ನ ಮನೆಯಲ್ಲಿ ನಿಂತು ನಾನು ನೀರು ಕುಡಿಯುವುದಿಲ್ಲ. ನೀನು ನೀರು ಕುಡಿಯಲಿಕ್ಕೆ ಬಾ ಎಂದು ನಾನು ನಿನ್ನ ಕರೆದಿಲ್ಲ. ನನ್ನ ಶಾಪ ನಿನಗೆ ತಟ್ಟಲೋ ಭ್ರಷ್ಟ. ಥೂ, ನಿನ್ನ ಗಂಡನಿಗೆ ತಟ್ಟಲಿ ಸುಭದ್ರ. ಹೇ ತಂಗಿ ಸುಭದ್ರ, ಓ ಬಲಭದ್ರ, ಕನ್ಯೆ ಕೊಡಲೆಲ್ಲವೆಂದು ಸಂಕಟಕ್ಕೆ ಬಾಯಿಗೆ ಬಂದ ಹಾಗೆ ದುರ್ಭಾಷೆಯನ್ನು ಹಾಡಿದೆಯಲ್ಲ. ಈ ಸಬದವರ ಮುಂದೆ ಎನ್ನ ಮಾನ ನಷ್ಟ ಮಾಡಿ ಸಿಟ್ಟು ತೀರಿಸಿಕೊಂಡೆಯಲ್ಲ. ಸಮಯದಲ್ಲಿ ಬಹುವೀನವಾಗಿ ನೀನು ಎನ್ನ ಕೈ ಬಿಡು ಎಂದು ಬೇಡಿಕೊಂಡರು ನಾನು ನಿನ್ನ ಕೈ ಬಿಡುವುದಿಲ್ಲ. ಈ ಮುಕ್ಕಳೆ, ಲೋ ಮೂರ್ಖನೇ, ಈಗೋ ನೋಡು ನಿನ್ನನ್ನು ಚಚ್ಚರನೆಯಾದ ಊರವರ ಎಲ್ಲೋ ಅದಮನೆ, ನನ್ನನ್ನು ನಡಿ ನಡಿ ಎಂದು ಕರೆ ಪಿಡಿದು ಎಳಿವಿಯ. ನಡಿ ನಡಿ ಎಂದು ನೂಕುವೆಯೇನೋ. ಎಲ್ಲೋ ಪಾಪಾತ್ಮನೆ, ನನ್ನನ್ನು ನಡಿ ನಡಿ ಎಂದು ಕರೆ ಪಿಡಿದು ಎಳಿವಿಯ. ಸಹಜವಾಗಿ ಹೇಳುವೆನು. ನಡಿ ನಡಿ ಎಂದು ನೂಕುವೆಯೇನೋ. ಈ ಮನೆ ಅನ್ನವ ಮುಟ್ಟೆನು ನಾನು. ಈ ಮನೆ ಅನ್ನವ ಮುಟ್ಟೆನು ನಾನು. ಆಲಿಸು ಅಣ್ಣ ತಂಗಿಯ ನುಡಿಯ. ಆಲಿಸು ಅಣ್ಣ ತಂಗಿಯ ನುಡಿಯ. ತಂಗಿಯ ನುಡಿಯ. ತಂಗಿಯ ನುಡಿಯ. ಅಯ್ಯೋ ಎಲ್ಲೋ ದುರ್ಮಾರ್ಗನೇ, ತಂಗಿ ಎಂಬ ಅಂತಃಕರಣವಿಲ್ಲದೆ ನಡಿ ನಡಿ ಎಂದು ಎನ್ನ ಕರೆ ಪಿಡಿದು ಎಳಿವಿಯ. ಸಹಜವಾಗಿ ಹೇಳುವೆನು. ನಿನ್ನ ಕೈಗೆ ರಣ ಹುಟ್ಟಲಿ. ನಿನ್ನ ಕೈಯಲ್ಲಿ ಒಳ ಬೀಳಲಿ. ನಿನ್ನ ಕಣ್ಣೊಳಗೆ ಮಣ್ಣು ಚೆಲ್ಲಲಿ. ನಿನ್ನ ಕಣ್ಣಲ್ಲಿ ಮಣ್ಣು ಚೆಲ್ಲಲಿ. ನಿನ್ನ ನಾಲಿಗೆ ಸೇದಿ ಹೋಗಲಿ. ನಿನ್ನ ಗಂಡನ ನಾಲಿಗೆ ಸೇರಿ ಹೋಗಲಿ. ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ. ನಿನ್ನ ಬಾಯಿಯಲ್ಲಿ ಒಳ ಬೀಳಲಿ. ನನ್ನ ಶಾಪ ನಿನಗೆ ತಟ್ಟಲೋ ಭ್ರಷ್ಟ. ಏನು ಮಾತನಾಡಿದೆ ಸುಭದ್ರ? ತಂಗಿ ಸುಭದ್ರ, ಎಲ್ಲೋ ಬಲಭದ್ರ, ನೀನು ಮನೆಯನ್ನು ಬಿಟ್ಟು ಹೋದರೆ ಎನ್ನ ಸಂಪತ್ತು ಏನು ಕಡಿಮೆಯಾಗುವುದಿಲ್ಲ. ಸಹಜವಾಗಿ ಆಗುವುದು. ಸುಭದ್ರ, ಬಲಭದ್ರ, ಏವತ್ತೆಗೆ ಒಡ ಹುಟ್ಟಿದವಳೆಂಬ ಮಮತೆಯನ್ನು ಬಿಟ್ಟು ಸೋದರಳೆಯನ ಮೇಲೆ ಕದನವನ್ನು ತೊಟ್ಟು ಮಗಳಂ ಲಕ್ಷಣನಿಗೆ ಕೊಟ್ಟು ನಾನು ಸಂತೋಷಪಟ್ಟು. ಏ ಸುಭದ್ರ, ಎಲ್ಲೋ ಬಲಭದ್ರ, ನಿನ್ನ ಮೇಲೆ ವೈರತ್ವ ತೊಟ್ಟು ನಿನ್ನನ್ನು ಮನಸ್ಸಿನಲ್ಲಿ ಮರೆತು ಬಿಟ್ಟು ನಿನಗೆ ಹೋಗಲಿಕ್ಕೆ ಅಪ್ಪಣೆಯನ್ನು ಕೊಟ್ಟು ಇನ್ನು ನಮ್ಮ ಪಟ್ಟಣದಲ್ಲಿ ಇರಕೂಡದೆಂಬ ಒಂದು ಆಜ್ಞೆಯನ್ನು ಕೊಟ್ಟು. ಎಲ್ಲೋ ಮೂರ್ಖನೇ, ಅಭಿಮನ್ಯು ರೆಡಿ ಇರ್ಬೇಕಪ್ಪ. ಅಕಸ್ಮಾತಾಗಿ ನಿಮ್ಮ ಸುಳೆವ ನಮ್ಮ ಊರಿನಲ್ಲಿ ಕಂಡರೆ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯುವುದಿಲ್ಲ ಸಹೋದರಿ. ಎಂಬುದ ಮರಿ ಬಳಿರೇ ನೆನೆಸಬೇಡ ಜನ್ಮ ಜನ್ಮಕ್ಕೆ ಇನ್ನೊಂದು ಸಾರಿ. ಎಲ್ಲೋ ಬಣ್ಣನೆ, ನಿನಗೆ ಸಿರಿ ಸಂಪತ್ತನ್ನು ಯಾವ ದೇವರು ಕಣ್ಣು ಮುಚ್ಚಿ ಕೊಟ್ಟನೋ ನನಗೆ ತಿಳಿಯದು. ಮೂರ್ಖಳೆ, ಏನು ಮಾತನಾಡಿದೆ? ಇವನಿಗೆ ಸಂಪದ ಯಾಕೆ ಕೊಟ್ಟನು ಶಿವ? ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಇವನಿಗೆ ಸಂಪದ ಯಾಕೆ ಕೊಟ್ಟನು ಶಿವ? ಇವನೈಶ್ವರ್ಯ ಪರ ಶಿವ. ಇವನೈಶ್ವರ್ಯವು ಕಳೆಯಲಿ ಪರ
ಮಾತನ್ನು ಯಾವ ದೇವರು ಕಣ್ಣು ಮುಚ್ಚಿ ಕೊಟ್ಟನೋ ನನಗೆ ತಿಳಿಯದು. ನಿನ್ನಂತವಳು ಶಾಪ ಕೊಟ್ಟರೆ ಏನಿಗೆ ತಟ್ಟುವುದು ನಿನ್ನ ಸಂಪದವೆಲ್ಲ ನಾಶವಾಗಲಿ. ಏ ಸುಭದ್ರ ಈಗಂದ ಮಾತ್ರಕ್ಕೆ ನಿನ್ನ ಗಂಡನ ವಂಶ ಹಾಳಾಗಿ ಹೋಗಿರುವುದು. ನನ್ನ ಶಾಪ ನಿನಗೆ ತಟ್ಟಲೋ ಭ್ರಷ್ಟ. ನಿನ್ನ ಶಾಪ ನಿನ್ನ ಗಂಡಂದರಿಗೆ ತೊಟ್ಟಲಿ ಸುಭದ್ರ. ಬಳಿ ಬಳಿರೇ ಎಲೈ ಸಾರಥಿ. ಈ ಭ್ರಷ್ಟ ಮಂಡೆಗೆ ಎಷ್ಟು ಹೇಳಿದರು ಕೇಳಲಾರದೆ ನನ್ನ ಮನೆಯ ವಸ್ತಿಲನ್ನು ಬಿಟ್ಟು ಹೋಗಲಾರದೆ ಏನೇನೋ ಬಟಗುಡುತ್ತಿರುವಳು. ಅಲ್ಲ ಸಾರಥಿ ಭೂಪತಿ ಇವಳ ಕುತ್ತಿಗೆ ಮಿಡಿದುವರ ಸಾರಥಿ ಅತಿ ಜಾಗೃತಿ. ಮೂರ್ಖಳೆ ಪಾಪಿಷ್ಟಳಾದ ಸುಭದ್ರ. ಎಲ್ಲೋ ಬಲಭದ್ರ, ನನ್ನ ಹರಕೆ ಕೈಗೂಡಲೆಲ್ಲವೆಂದ ಸಂಕಟದಿಂದ ಉತ್ಕೃಷ್ಟವಾದ ಶೌರ್ಯವಂ ತೊಟ್ಟ ಎನ್ನ ಐಶ್ವರ್ಯ ಹಾಳಾಗಲೆಂದು ಶಾಪವಂ ಕೊಡವೆಯಲ್ಲ. ಸಹಜವಾಗಿ ಮೂರ್ಖನೇ, ನಿನಗೆ ನಾನೆಷ್ಟು ಬೈದರೂ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನಿನಗೆ ನಾಚಿಕೆ ಇಲ್ಲವೇ? ಸೊಮ್ಮನೆ ಈ ಸ್ಥಳವನ್ನು ಬಿಟ್ಟು ಎದ್ದ ಹಾಚಿಕರಣಿಯ ಮೂರ್ಖಳೆ. ಶಪ ಹಿಡಿ ಕೊಡುವೆ ಪಾಪನೆ ತಪ ಎನ್ನಗಿವದು ದುರುಮಾರ್ಗನೆ ದುರುಮಾರ್ಗನೆ ಶಪ ಹಿಡಿ ಕೊಡುವೆ ಪಾಪನೆ. ಹುಟ್ಟಿದ ನವಯನ್ನ ಬಳಲಿಸಿದರೆ ಮುನ್ನ ಹುಟ್ಟಿದ ನವಯನ್ನ ಬಳಲಿಸಿದರೆ ಮುನ್ನ ಮುಖಂಡ ನಿನ ಕಣ್ಣೊಳ ಮಣ್ಣು ಚೆಲ್ಲಲಿ ನೋಡ. ಮುಖಂಡ ನಿನ ಕಣ್ಣೊಳ ಎಲ್ಲೋ ಬಂಡನೆ, ಏ ಮೂರ್ಖಳೆ, ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ, ನಿನ್ನ ಬಾಯಿಯೊಳಗೆ ಹೊಳ ಬೀಳಲಿ, ನಿನ್ನ ನಾಲಿಗೆ ಸೇದಿ ಹೋಗಲಿ, ನಿನ್ನ ಗಂಡನ ನಾಲಿಗೆ ಸೇದಿ ಹೋಗಲಿ, ನಿನ್ನ ಕಣ್ಣೊಳಗೆ ಮಣ್ಣು ಚೆಲ್ಲಲಿ, ನಿನ್ನ ಕಣ್ಣಲ್ಲಿ ಮಣ್ಣಕ್ಕೆ ಚೆಲ್ಲಲಿ. ನಿನ್ನ ವಂಶವೇ ನಾಶವಾಗಲಿ. ಥೂ, ಭ್ರಷ್ಟಳೇ, ಏನು ಮಾತನಾಡಿ? ನನ್ನ ಶಾಪನಿಗೆ ತಟ್ಟಲೋ ಭ್ರಷ್ಟ. ಶಶಿರೇಖೆಯನ್ನ ಕೊಡಲೆಲ್ಲವೆಂದ ಹೊಟ್ಟೆ ಕಿಚ್ಚನಿಂದ ನೆಟ್ಟೋರವಾಗಿ ಈ ಕೆಟ್ಟ ಮಾತುಗಳನ್ನು ಹಾಡುತ್ತೇವೆಯಲ್ಲ. ಇಂಥ ದುರ್ಗುಣವಿರಲಿಕ್ಕೆ ನಿನ್ನ ಪತಿಭಾವ ಮೈದುನರೆಲ್ಲ ಐಶ್ವರ್ಯಹೀನರಾಗಿ ನಿಲ್ಲುವುದಕ್ಕೆ ನೆಲ ಇಲ್ಲದೆ ಅರಣ್ಯ ಮಾರ್ಗವನ್ನು ಹಿಡಿದು ಹಾಳಾಗಿ ಹೋಗಿರುವರು. ಈ ಮೂರ್ಖಳೆ, ಎಲ್ಲೋ ಮೂರ್ಖನೇ, ಇನ್ನು ಹೆಚ್ಚಿನ ಮಾತುಗಳನ್ನಾಡಿ ಏನು ಪ್ರಯೋಜನವಿಲ್ಲ. ಸುಮ್ಮನೆ ನನ್ನ ಮನೆಯ ಅಂಗಳವನ್ನು ಬಿಟ್ಟು ಆಚೆಗೆ ನಡೆಯ ಮೂರ್ಖಳೆ. ಅಭಿಮನ್ಯು ಬಂಡನೆ ಕೇಳು.